ಮಡಿಕೇರಿ ಕರೆಂಟ್ ಇಲ್ಲ. ಫೈನಲ್ ನಮಸ್ಕಾರ ಗುರು, ನಾನು ನಿಮ್ಮ ಭರತ್ ವ್ಲಾಗರ್ ಕನ್ನಡಿಗ. ಇವತ್ತು ನಾವು ಕೊಡಗಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡಗಿಗೆ ಹೋಗ್ತೀವಿ ಅಂತ ಹೇಳಿದ್ದೆ. ಈಗ ಕೊಡಗಿಗೆ ಹೋಗ್ತಾ ಇದ್ದೀವಿ. ಸದ್ಯ ಈ ಬ್ರಿಡ್ಜ್ ಹತ್ರ ಸಾಂಗ್ ಎಲ್ಲ ಹಾಕ್ಬಿಟ್ರು, ಅದಕ್ಕೋಸ್ಕರ ಡ್ಯಾನ್ಸ್ ಆಡ್ತಾ ಇದ್ದೀವಿ. ಸಾಂಗ್ ಮಾತ್ರ ಹಾಕೋಕ್ಕಾಗಲ್ಲ, ನಿಮ್ಗೆ ಗೊತ್ತಿರ್ಬೋದು ಯೂಟ್ಯೂಬಲ್ಲಿ ಕಾಪಿರೈಟ್ ಬರುತ್ತೆ ಅಂತ. ಆದ್ದರಿಂದಾಗಿ ಸಾಂಗ್ ಹಾಕೋಕ್ಕಾಗ್ತಿಲ್ಲ, ಬರೀ ಮ್ಯೂಟಲ್ಲೇ ಹಾಕಿದ್ದೀನಿ. ಅಂತೂ ಇಂತೂ ಸಾಂಗು ಡ್ಯಾನ್ಸು ಎಲ್ಲ ಆಡ್ಕೊಂಡು ಕೊಡಗಿಗೆ ನಮ್ಮ ಪ್ರಯಾಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವು. ಅಯ್ಯೋ, ಇಷ್ಟ ತನಕ ಸುಮ್ಮನಿದ್ದಿದ್ದು ಪುನಿ ಎದ್ದ 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 ಯಾವ ಸಾಂಗಿಗೆ ಎದ್ದ ಗೊತ್ತಾ ಗೈಸ್? ನಮ್ಮ ಡಿ ಬಾಸ್ ಸಾಂಗಿಗೆ, ಸುಂಟರ ಗಾಳಿ ಸಾಂಗಿಗೆ ಎದ್ದ, ಸೈಕಾಗಿ ಎದ್ಬಿಟ್ಟ. ಅದಾದಮೇಲೆ ನಮ್ಮ ಪಯಣ ಕೊಡಗಿನ ಕಡೆ ಅಂತ ಹೋದ್ವು. ನಮ್ದಲ್ಲೇ ಟೈಮಲ್ಲೇ ತುಂಬ ಲೇಟ್ ಆಯಿತು, 1 ಗಂಟೆನ ಟೈಮ್ ಹತ್ತತ್ರ ಆಗಿತ್ತು. ಈಗ ಕೊಡಗಿಗೆ ಬಂದಿವಿ. ನಮ್ಮ ಆಕಾಶ ಅಣ್ಣ ಈಗ ಅಡುಗೆ ಮಾಡ್ತವ್ರೆ, ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಅಡುಗೆ ಮಾಡ್ತಾ ಇದೀವಿ, ಊಟ ಆಯ್ತು, ಬೋಟ ಆಗ್ತಾ ಇದೀವಿ. ಕರೆಂಟ್ ಬೇರೆ ಇಲ್ಲ ಮಡಿಕೇರಿ ಕರೆಂಟ್ ಇಲ್ಲ. ಈ ಮೂತಿನ ಎಲ್ಲೂ ನೋಡ್ದಂಗಿತ್ತಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲ ಬನ್ನಿ ತಿಂಡಿ ತಿನ್ನೋಣ ಅಷ್ಟೇ, ಇನ್ನೇನು. ಅದೇನು ಮುಹೂರ್ತ ನೋಡ, ಅದು ಬಿಂದು ಜೀರನ, ಬರೇ ಬಿಂದು ಜೀರ ಕುಡ್ದೆ ಕಿಕ್ಕಿ ಹರಿತೆ ಅಂತ ಬಿಂದು ಜೀರ ಕುಡ್ದೆ ತಲೆ ತಿಂತವ್ರೆ. ಇವನೇನು ನಾನೇ ಅಂತ ಒಪ್ಕೊಂತವನೆ, ಏನೋ ಗಿಮಿಕ್ ಇಟ್. ಬಟ್ ಆದ್ರೂ ಒಂದು ಬಿಂದು ಜೀರ ಒಂದು ಲೋಟ ಕುಡಿದಕ್ಕೆ ತೆಗ್ದವ್ರೆ ಇಬ್ರು. ಹೇಳಿಲ್ವಾ ಏನೋ ಗಿಮಿಕ್ ಇದೆ ಅಂತ? ಇವ್ರದಿರ್ಲಿ, ನಮ್ ನಿತಿನ್ ಏನ ಹೇಳ್ದು ಕೆಳಂ ಬನ್ನಿ. ಪಲ್ಯ ರೆಡಿ ಆಗಿದೆ, ಈಗ ಬಜ್ಜಿ ಹಾಕ್ಬೇಕು. ಎಣ್ಣೆಕಾಯಿ ಹಾಕಿದ್ದೀವಿ, ರೈಸ್ ರೆಡಿ ಆಗಿದೆ ನೋಡಿ. ರೈಸ್ ರೆಡಿ ಮಾಡ್ಕೊಂಡವ್ರಲ್ಲ. ಜ್ಯೂಸ್ ತಂದಿದ್ದೀರಿ, ನಮ್ಮ ಆಕಾಶ ಅವರು ಜ್ಯೂಸ್ ತಂದವ್ರೆ. ನಾ ಆಚೆ ಕಡೆ ಹೆಂಗೈತೆ ವೆದರ್ ತೋರಿಸ್ತೀನಿ. ನಾ ಆಚೆ ಕಡೆ ಹೆಂಗೈತೆ ಅಂದ್ರೆ ನೋಡಿ, ಇದೇ ಮಡಿಕೇರಿ, ಇಟ್ಸ್ ಕೊಡಗು. ಬಾ 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 ಹಿಂಗೈದು ಗುರು, ಚಳಿ ತಣ್ಣಗೆ ಆಗ್ತೈತಿ. ಒಳ್ಳೆ ನೋಡ್ರಿ, ಅಲ್ಲಿ ಟಿ ಗಾಡಿ ನಿಲ್ಸಿದ್ದೀವಿ. ಟಿ ಗಾಡಿದು ಗ್ಲಾಸ್ ಎಲ್ಲ ಫುಲ್ ಇದಾಗಿ ಹೋಗ್ಬಿಟ್ಟಿತ್ತು, ಎಲ್ಲ ನೀರು ಹಂಗೆ, ಅಷ್ಟು ಥಂಡಿ. ಮತ್ತು ಥಂಡಿ ಅಂದರೆ ಥಂಡಿ ಗೈಸ್, ಇಲ್ಲಿ ಎಷ್ಟು ಥಂಡಿ ಗೊತ್ತಾ, ತಡಿಯೋಕ್ಕೆ ಆಗಲ್ಲ, ಅಷ್ಟು ಚಳಿ ಆಗುತ್ತೆ. ಪಾ ಈಗ 12 ಗಂಟೆ ಐತೆ, 12 ಗಂಟೆಲಿ ನಾವು ಊಟ ಮಾಡ್ಕೊಂಡು ಅಡುಗೆ ಮಾಡ್ತಾ ಇದ್ದೀವಿ. ಈಗ ಅದ್ರ ಜೊತೆಗೆ ಬೋಂಡ ಬೇರೆ. ನಾವು ಈಗ ಹೋಟ್ಲು ಯಾವ ತೆಗ್ದಿರಲ್ಲ ಇಷ್ಟೊತ್ನಾಗ. ಹೋಟ್ಲಿಗಿಲ್ಲ, ನಾವೆಲ್ಲ ತಿಂಡಿ ಮಾಡ್ಕೊಂಡು ತಿನ್ನೋದಷ್ಟೇ. 10,000 ಸದ್ಯಕ್ಕೆ ನಮಗೆ ಇಲ್ಲಿ ಅಡುಗೆ ಮಾಡ್ಕೊಳಕ್ಕೆ ವ್ಯವಸ್ಥೆ ಮಾಡವ್ರೆ. ಇಲ್ಲಿ ಅಡುಗೆ ಮಾಡ್ಕೊಂಡು ರೂಮು ಕೆಳಗಿದಂತೆ, ರೂಮ್ಗೆ ಹೋಗ್ಬೇಕು. ಇಲ್ಲೆಲ್ಲ ಅಡುಗೆ ಮಾಡ್ಕೊಳಕ್ಕೆ ನಮಗೆ ವ್ಯವಸ್ಥೆ ಇದೆ. ಜೀರಾ ಬಿಂದುನೇ ಕುಡಿದು ಫುಲ್ ಟೈಟ್ ಆಗ್ಬಿಟ್ಟವ್ರೆ ನಮ್ಮ ಪುನೀತ್ ಅವರು. ಈಗ ಇಲ್ಲಿ ಮೆಣಸಿನ್ಕಾಯಿ ಬೋಂಡ ಮಾಡ್ತವ್ರೆ. ಮೆಣಸಿನ್ಕಾಯಿ ಬೋಂಡ ಹಾಕ್ತವ್ರೆ. ನಮ್ಮ ಮಾಡ್ತಿರೋದು ಚಿತ್ರಾನ್ನ ಜೊತೆಗೆ ಮೆಣಸಿನ್ಕಾಯಿ ಬೋಂಡ ನೆಂಚ್ಕೊಂಡು ತಿಂತಾ ಇರೋದೆ. ಎತ್ತಿ ಹೇಳೋದು ಗೈಸ್, ಎಲ್ಲ ಕೆಲಸನೂ ಕಲ್ತಿರ್ಬೇಕು ಅಂತ, ಇಲ್ಲ ಅಂತ ಅಂದಿದ್ರೆ ಕಷ್ಟ ಆಗೋದು. ಈಗ ಕೊಟ್ಟಿರೋ ರೂಮು ಇದೆ, ಅಂದರೆ ಇಲ್ಲಿ ಅಡುಗೆ ಮಾಡ್ಕೊಳಕ್ಕಷ್ಟೇ. ಪದೇ ಹೇಳ್ತಿದ್ದೇನೆ ಅಂತಂದರೆ ಏನು ಹೇಳಕ್ಕೆ ಬರ್ತಾ ಇಲ್ಲ, ಅದಕ್ಕೆ ಬಾಯಿ ಹೊಡ್ಕೊತಾ ಇದ್ದೇನೆ ಅಷ್ಟೇ. ಎಷ್ಟು ಚೆನ್ನಾಗಿದೆ ನೋಡಿ, ಇದೇ ಮಡಿಕೇರಿ ಫ್ರಮ್ ಕೊಡಗು. ನಾ ಬೆಳಿಗ್ಗೆ ವೆದರ್ ಯಾವ ಥರ ಇರುತ್ತೆ ಅಂತ ಆಮೇಲೆ ತೋರಿಸ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವೀಡಿಯೋಸ್ಗಳು ಬರ್ತಾ ಇರ್ತವೆ ಟ್ರಿಪ್ಪಿಂದೊಂದು.
ನಮ್ಮದು ರೂಮ್ ನೋಡಿ ಹೆಂಗೈತಿ, ಇಷ್ಟೇ ರೂಮು, ಇದೇ ಬೆಡ್ಡು. ಮಡಿಕೇರಿ ಅಂತ ಕೇಳಿಸಲ್ಲ ಅಂತ ತಿಂಡಿ ಮಾಡಿರೋದು ಇಂಥ ಕೇರಿ ಬಾತ್ರೂಮ್ ಫೈನಲಿ ರೂಮ್ನ ಚೆಕ್ಕಿಂಗ್ ಮಾಡೋ ಟೈಮ್ ಬಂದು ಚೆಕ್ಔಟ್ ಅಲ್ವಾ, ಚೆಕ್ಔಟ್ ಮಾಡೋ ಟೈಮ್ ಬಂದಾಯ್ತು. ಯಾಕ ಡ್ರೆಸ್ಸೇ ಚೇಂಜ್ ಮಾಡಿ, ಬ್ಲ್ಯಾಕ್ ಈ ಕಡೆ ವೈಟ್ ಇಟ್ಕೊಂತಾನೆ ಯಾಕವ. ಒಳ್ಳೊಳ್ಳೆ ಫಿಗರ್ ನೋಡುದ ಗೈಸ್, ಹಾಗಾಗಿ ಒಂದು ಒಂಚೂರು ಸ್ಟ್ಯಾಂಡರ್ಡ್ ಆಗಿ ಅಡ್ಡಾಡ್ಬಿಟ್ಟು ಮಾಡಿದ್ರ. ನಾವು ಸಿಕ್ಕಿಲ್ಲ ಅಂತ ಎಲ್ಲ ರೂಮ್ನ ಚೆಕ್ಔಟ್ ಮಾಡೋ ಟೈಮ್ ಬಂದಾಯ್ತು, ಹೋಗ್ಬೇಕಷ್ಟೇ. ಎಲ್ಲ ಹೋಗ್ತಾ ಇದೀವಿ. ಚೆನ್ನಾಗಿತ್ತು. ಈಗ ಮಡಿಕೇರಿ ಸುತ್ತನ ಬನ್ನಿ. ಪ್ಯಾಂಟ್ ಇಕ್ಕಂತವ್ರೆ ನೋಡಿ ಗೈಸ್. ಟಿವಿ ಕೊಟ್ಟಿದ್ರು ಸುಮ್ಮನೆ ಏನಿಲ್ಲ, ನಾನು ಟಿವಿ ನೋಡೇ ಇಲ್ಲ, ಆನೆ ಮಾಡಿಲ್ಲ ಟಿವಿನ ಬಿಟ್ಟಾಕಿ. ಇನ್ನ ಆಚೆ ಕಡೆ ನೋಡಿ ಹಿಂಗೀತಿ ಫ್ರಮ್ ಮಡಿಕೇರಿ ಬಿದ್ರೆ ಫೋನು. ಲಾಸ್ಟ್ ಡೇ ಇವತ್ತ, ಫುಲ್ ಜಾಲಿ 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 ಮಡಿಕೇರಿ ಗೈಸ್. ಅದು ನಮ್ಗಂತೂ ಇನ್ನು ಅವನ ಹೆಸ್ರೇನು, ಇಲ್ಲಿ ಮೇನ್ ಮೂಮೆಂಟ್ ಅಂತಂದ್ರೆ ಇವ್ನ್ ತೆಗ್ದು ಎಸ್ತಾ ನೋಡ್ರಿ ಗೈಸ್. ಆಗ್ಲೇ ಇವನ್ನ ಪುನಿನ ತೆಗ್ದು ಎಸ್ನಲ್ಲ, ಸೈಕ್ ಆಗಿತ್ತು ಮಾತ್ರ. ತೆಗ್ದು ಎಸ್ತಾ ಬಿಟ್ಟ, ಯಾವನವ ಯಾರಿಗೆ ಗೊತ್ತು. ಅವನ್ ಪುನಿನ ತೆಗ್ದು ಎಸ್ತಿ ಸೈಕ್ ಆಗಿತ್ತು. ಇಲ್ಲಿಂದ ತೆಗ್ದು ಇಲ್ಲಿಗೆ ಎಸ್ತಾ, ಇಲ್ಲಿ ಇದೆ ಮಂಚನೆ ಹೋಗ ಅಲ್ಲಿ ಹೋಯ್ತು. ಹಂಗಿಂಗಲ್ಲ ಈ ಬೆಡ್ಶೀಟ್ ಕೌಚ್ಕೊಂಡು ಕೇಳಂಗಿಲ್ಲ ನಮ್ಮವು. ಅಯ್ಯೋ ಆಡ್ದು ಆಡ್ದು ಆಡ್ದು. ನೋಡ್ರಿ ಇಲ್ಲಿ ಆರಾಮ ಮಂಕೊಂಡಿದ್ವು ನೋಡ್ರಿ, ಇಲ್ಲೂ ಮಂಕೊಂಡಿದ್ರಲ್ಲ. ಅಷ್ಟೇ ಫ್ರೆಂಡ್ಸ್, ಅಲ್ಲೇ ಈಗ ಮಡಿಕೇರಿ ರೌಂಡ್ಸ್ ಹೊಡ್ಯಕ್ಕೆ ಹೋಗೋಣ. ಇದೇ ಲಾಸ್ಟ್ ಡೇ ಆಫ್ ಟ್ರಿಪ್ಪಿಂದು ಲಾಸ್ಟ್ ಡೇ ಇದು. ಹಾ, ಎಲ್ಲ ಬ್ಯಾಗು ಪಾಗು ಎಲ್ಲ ತಕೊಂಬಿಡಿ. ಯಾವ್ದು ನಿಮ್ಮ ಒಂದು ಸಾಮಾನು ಬಿಡ್ಬೇಡ್ರಿ. ಹಾ, ಏನಿಲ್ಲ ಎಲ್ಲ ತಕೊಂಡವ್ರಿ. ಬಾತ್ರೂಮಲ್ಲಿ ಯಾರು ಹೋಗೋರಿ? ಹೆಂಗಿದೆ ನೋಡಿ. ನಮ್ಗೆ ರೂಮ್ ಕೊಟ್ಟಿದ್ದು, ನಮ್ಗಂತೂ ಲೋ ಬಜೆಟ್ ಅಲ್ಲಿ ಒಳ್ಳೆ ರೂಮ್ ಸಿಕ್ತು. ಹಾ, ಈಗ ಇಲ್ಲೋ ಸ್ವಲ್ಪ ಜನ ಮಂಕೊಂಡಿದ್ರು, ಇನ್ನ ಮೇಲೊಂದು ಸ್ವಲ್ಪ ಜನ ಮಂಕೊಂಡಿದ್ರು. ಈಗ ಹೋಗೋಣ ಮಡಿಕೇರಿ ಸುತ್ತೋಣ. ನೋಡ್ರಿ ಟೈಮು ಅಲ್ಲೇ ಎಷ್ಟು, ಟೈಮು 9:12 ಆಗೈತೆ. ಹಂಗಾರು ವೆದರ್ ನೋಡಿ ಹೆಂಗೈತಿ. ಅಲ್ಲೇ ಮಳೆ ಜಿನಿ 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 ಬರ್ತಲೇ ಐತಿ. ಹಂಗಾದ್ರೂ ಸೂಪರ್ ಕ್ಲೈಮೇಟ್ ಮಾತ್ರ ನೋಡಿ. ಮಳೆ ಒಂದ್ಸಲಿ ಬರುತ್ತೆ, ಹಂಗೆ ಸ್ಟಾಪ್ ಆಗುತ್ತೆ, ಬಿಸಿಲತ್ತತೆ ಸ್ಟಾಪ್ ಆಗುತ್ತೆ. ಇದೇ ಮಡಿಕೇರಿ. ವಾ ಸೂಪರ್. ಇನ್ನೂ ಮಡಿಕೇರಿ ನೋಡಿಲ್ಲ, ಹೋಗಿ ನೋಡೋಣ. ನಾವು ಬಂದಿವಿ ಈಗ ಮಡಿಕೇರಿಗೆ. ಇಲ್ಲಿ ನೋಡಿ ಯಾವ ಥರ ಐತೆ ವ್ಯೂ, ಚೆನ್ನಾಗೈತೆ ಮಾತ್ರ. ಆಮೇಲೆ ತೋರಿಸ್ತೀನಿ, ಗ್ಲಾಸ್ ಬ್ರಿಡ್ಜ್ ತೋರಿಸ್ತೀನಿ. ಈಗ ತಲಕಾವೇರಿಗೆ ಹೋಗ್ತಾ ಇದ್ದೀವಿ.
ಈಗ ಸದ್ಯಕ್ಕೆ ಬೆಳಗ್ಗೆನೆ ಟೀ ಕುಡಿಯೋಣ ಅಂತ ಬಂದ್ವಿ. ಹೋಗೋಣ ಬನ್ನಿ. ಹಾಯ್. ಕಾಫಿ ಜೊತೆ ಬೆಳಗ್ಗೆ ಬಿಸ್ಕೆಟು. ಇಲ್ಲಿ ಮಡಿಕೇರಿಯಲ್ಲಿ ಕಾಫಿ ಕುಡಿಯೋಣ ಅಂತ ಬಂದಿವಿ ಈಗ. ಯೂಟ್ಯೂಬ್ ಬೇಕಾದ್ಗೆಲ್ಲ ಚುಚ್ಚಲೇಬೇಕು ನೀನು. ಅದೇ ಗುಡ್ ಮಾರ್ನಿಂಗ್ ಅನ್ನು. ಗುಡ್ ಮಾರ್ನಿಂಗ್. ಏನೇನೋ ಮಾಡ್ಬೇಕಾರಲ್ಲ ತೋರ್ಸ ಫಸ್ಟ್ ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳು. ನಿನ್ ವಿಡಿಯೋ ನೀನ್ ನೋಡ್ತೀಯ ಆಮೇಲೆ. ಗೈಸ್ ಅಲ್ಲಿ ನೋಡಿ ನಮ್ಮ ಆಕಾಶ ಅಣ್ಣಲಯ ಅಲ್ಲ ತಿಂತಾ ಇತ್ತಲಯ. ಗೈಸ್ ಏನಿಲ್ಲ ಹೊಟ್ಟಸ್ತಿದೆ ತಿಂತಾ ಇದೀನಿ ಅಷ್ಟೇ, ತಿಂತಾ ಇರ್ಬೇಕು. ಈಗ ಬಿಸ್ಕೆಟ್ ತಿಂತಿದ್ದೀವಿ ಮಾರಿಗೋಲ್ಡು. ಹೊಟ್ಟಸಿದೆ ಏನು ಮಾಡಕ್ಕಾಗಲ್ಲ, ತಿಂತಾ ಇರ್ಬೇಕಷ್ಟೇ. ಹಾಂ ಅದಕ್ಕೋಸ್ಕರ ಬಿಸ್ಕೆಟ್ ತಿಂತಾ ಇದ್ವಿ ನಾವೀಗ. ನಾರ್ಮಲ್ ಟೀನ ಯಾವ್ದು ಹೇಳೋರು ಗೊತ್ತಿಲ್ಲ. ಗೈಸ್ ಈಗ ಮಡಿಕೇರಿಯಲ್ಲಿ ಒಂದು ನಾರ್ಮಲ್ ಟೀ ಬೇರೆ ಎಷ್ಟು ಅಂತ ಕೇಳ್ಕೊಂಬರೋಣ ಬನ್ನಿ. ಸುಶೇಬರು ಅಣ್ಣ ಒಂದು ನಾರ್ಮಲ್ ಆಂಟಿ ಒಂದು ನಾರ್ಮಲ್ ಟೀ ಬೆಲೆ ಎಷ್ಟು ಇಲ್ಲಿ? ಹಾಂ ಒಂದು ನಾರ್ಮಲ್ ಟೀ 15 ರೂಪಾಯಿ ಸೇಮ್ ವಯಸ್ಸು. ನಿಮಗೆ ಮಸಾಲೆ ಟೀ ಆದರೆ ನಾರ್ಮಲ್ ಟೀ ಮಾತ್ರ. ಒಂದು ನಾರ್ಮಲ್ ಟೀ 15 ರೂಪಾಯಿ ಅಂತ. ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ, 15 ರೂಪಾಯಿ ಅಂತೆ ಒಂದು ನಾರ್ಮಲ್ ಟೀ. ಹಾಂ 15 ಅಂತೆ. ಟೀ ಬತ್ತೈತೆ, ಟೀ ಕುಡಿಯೋದೆ. ತನಕ ಬರೀ ಬಿಸ್ಕೆಟ್ ತಿಂದಿವಿ. ಹೇಳು ಫಸ್ಟು ಅಂದ್ರೆ ಅವರಿಬ್ರು ಬರ್ತಾರೆ. ಇನ್ನು ಒಬ್ಬರಲ್ಲ ಬಟ್ಟ ಕೊಟ್ಟೆ ಅರ್ಧ ತಿಂದ ಅರ್ಧ ಎಸೆಯೋದು. ಯಾರಿಗೆ ಸಿಕ್ಕಿರೋ ಟೀ ಇದೊಂಥರ ಸ್ಟೈಲು, ಅಷ್ಟೇನು ಡಿಫ್ರೆನ್ಸ್ ಇಲ್ಲ, ಚೆನ್ನಾಗಿದೆ. ನಿನಗೆ ಪ್ರಕಾಶ ಇವನಂಗೆ ತಿಂದ್ರು ಬಿಸ್ಕೆಟ್ ಕೆಳಗೆ ನಮ್ಮ ಆಕಾಶ ಅಣ್ಣ ಯಾವ ತರ ಕುಡಿತಾ ಇದೆ ನೋಡಿ, ಇದು ಹೊಸ ಸ್ಟೈಲ್. ಸೇಮ್ ಡಾಕ್ಟರ್ ಬ್ರೋ ಕುಡಿದ್ರ ಕುಡಿತಾ ಈಗ ನೋಡಿ. ಇಷ್ಟೊತ್ತಂಗೆ ಚೆನ್ನಾಗಿತ್ತು, ಮತ್ತೆ ಮಳೆ ಬತ್ತೈತಿ. ಇದೇ ಕೊಡ್ಬೋದು. ನಾವು ಸ್ವಲ್ಪ ಹೊತ್ತು ನೋಡಿ ಹಂಗೆ ನಿಂತು ಹೋಗ್ತೀವಿ. ಈಗ ಕುರ್ಕುರೆನ ನಮ್ಮ ಆಕಾಶ ಅಣ್ಣವರು ಎಲ್ಲರಿಗೂ ವಿತರಿಸುತ್ತಿದ್ದಾರೆ. ಯಾರ್ಯಾರು ಬೇಕು ಅವ್ರ ಕುರ್ಕುರೆ ತಕೊಳ್ಳಿ. ಗೈಸ್ ನೋಡಿ ಚೋಳಿ ಒಂಚೂರು ಸೈಡಿ ಬಾಲ ಅಲ್ಲಿ ಮಳೆ ಬತ್ತೈತೆ. ಚೊಳಿ ಅಂದ್ರೆ ಚೊಳಿ, ಖಾರ ಐಟಮ್ ತಿಂತಿದ್ರೆ ಈ ನಮಗೆ ಐಸ್ ಕ್ರೀಮ್ ತಿಂತವ್ನಿ. ಡಿಫ್ರೆಂಟ್ ಬಾಯ್. ಕಳ್ಳೆ ಬೀಜ ನಮ್ಮ ಎಲ್ಲ ಲೆಕ್ಕ ಬರ್ಕೊಂಡಿರೋರು ಲೆಕ್ಕ ಬರ್ಕೊಂಡ್ರು. ಇಲ್ಲಿ ಎಲ್ಲ ಲೆಕ್ಕ ಬರ್ಕೊಳ್ಳೋದಿವರು ಮ್ಯಾನೇಜ್ಮೆಂಟು ಫುಲ್ ದುಡ್ಡಿಂದು. ತಿನ್ನೋರಲ್ಲ ಇವರೇ ಅಂತ. ಹಾಂ ತಿನ್ನಾರಲ್ಲ ನಾವು.
ಬಂತು ಇಲ್ಲೇ ಕಜಾ ಬಂದು ಗಂಧ ಇಕ್ತವ್ರೆ ಅವರು. ಬ್ರೋ ಈಗ ಸ್ಟಾರ್ಟ್ ಆಯ್ತು ಸೀಟಿಗಾಗಿ ಜಗಳ. ಯಾರು ಗೆಲ್ತಾರೆ ನೋಡೋಣ ಬನ್ನಿ. ಹೊಡೆದಾಟ ಯಾರು ಗೆಲ್ತಾರೆ ನೋಡೋಣ. ಯಾರು ಗೆಲ್ತಾರೆ? ಅಯ್ಯೋ ಅಯ್ಯೋ ನೀನ್ ನೋಡ್ರೆ ಪಾಪ ಅನ್ಸುತ್ತೆ ನೋಡಿ, ಎಲ್ಲ ಲೆಕ್ಕ ಬರ್ಕೊಂತವ್ರೆ ಫುಲ್. ನೋಡ್ರಿ ಆನೆ ಮೇಲೆ ಆನೆ ಕುತ್ಕಂತೈತೆ. ಫುಲ್ ವೈಲೆಂಟ್ ಆಗ್ಬಿಟ್ಟಾರೆ ನಮ್ರು. ವೈಲೆಂಟ್ ಮಾಡಿಸ್ತಾವ ಇವನು. ಜಾಸ್ತಿ ರಚಿಗೆ ಸರಿ ಇರಲ್ಲ. ಇಷ್ಟೇದಪ್ಪ ಬರೋದು ಹಿಂಗಿರುತ್ತೆ. ಬೇಡ ನೋಡ್ರಪ್ಪ, ನಾಳೆ ನೋಡಿದವೆ ಕೆಲ್ಸಕ್ಕೆ ಹೋಗ್ಲಿಲ್ಲ ನಾವು ಬಸ್ ಹತ್ಕೊಂಡು ಹೋಗು. ಕೆಂಪನ್ಸೆಲ್ಲ ಆಗ್ಬರಲ್ಲ ಗೈಸ್. ಫ್ರೀ ಐತಲ್ಲ ನಿನ್ಗೆ? ನೀನ್ ಫ್ರೀ ಇಲ್ವಾ? ಇವತ್ತು ಉಳ್ಕೊಂಬಿಟ್ಟು ಹಾ ಸರಿ 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 ಗೈಸ್, ಇವತ್ತು ಅಷ್ಟೇ ಆಗಿ ನಾಳೆ ಬೆಳಿಗ್ಗೆ ಹೋಗ್ತೀವಿ. ಈಗ ನಾವು ಹೋಗ್ತಿದೀವಿ ತಲಕಾವೇರಿಗೆ. ಟ್ರ್ಯಾಕ್ ಚೇಂಜ್. ಈಗ ತಲಕಾವೇರಿ ಇನ್ನೂ ಅಲ್ಲಿ 40 ಕಿಲೋಮೀಟರ್ ತೋರಿಸಿತ್ತು. ನನಗೆ ಅನ್ಸಿಬಿಟ್ಟು ಇನ್ನೂ 35 ಕಿಲೋಮೀಟರ್ ಇದೆ. ಮೊದಲು ತಲಕಾವೇರಿಗೆ ಹೋಗ್ತೀವಿ, ಅದ್ರದ್ದೆಲ್ಲ ವ್ಯೂ ತೋರಿಸ್ತೀನಿ. ಅದಾದ್ಮೇಲೆ ಬರ್ಬೇಕಾದ್ರೆ ಗ್ಲಾಸ್ ಬ್ರಿಡ್ಜ್ ನೋಡ್ಕೊಂಡ್ ಬರೋಣ. ತಿಂಡಿ ತಿನ್ಬೇಕು. ಇನ್ನು ಹುಳಿ ರೆಡಿ ಐತೆ, ಅನ್ನ ಮಾಡ್ಕೋಬೇಕು ಅಷ್ಟೇ ಅಲ್ವನ? ಅಷ್ಟೇ. ರಾತ್ರಿ ನಾವು 1 ಗಂಟೆ ಹತ್ತತ್ರ ಆಗಿತ್ತು, ಆಗ ಊಟ ಮಾಡಿ ಮನ್ಕೊಂಡಿರೋದು. ನಾವು ಮನ್ಕೊಂಡಿದ್ದು 2 ಗಂಟೆ. ಅಲ್ಲ, ಟ್ರಿಪ್ಪಿಗೆ ಬಂದಿರೋದು ಅದಕ್ಕೆ ಎಂಜಾಯ್ ಮಾಡಕ್ಕೆ, ಮಂಕಣಕ್ ಹೋಗ್ಬಾರ್ದು ಜಾಸ್ತಿ, ಅದಕ್ಕೋಸ್ಕರ ಅಷ್ಟೇ. ಮನೇಲಿ ಮಂಕೋಬಹುದು ಗುರು. ಅಲ್ಲ, ನನಗೆ ನಿಜವಾಗ್ಲೂ ಇದಾಗಿದೆ ಅಂದ್ರೆ ನೋಡಿ, ಎಲ್ಲದವನು ಇವನು ತೆಗ್ದು ಆಕಾಶ ಹೇಳ್ತಾ ಇತ್ತು ಅವಂದೇ ಆರಾಮಂತೆ. ಡ್ರೈವರ್ ಬಗ್ಗೆ ಏನ್ ಅಭಿಪ್ರಾಯ? ಬರ್ತಾರೆ ಅಷ್ಟೇನೆ. ಆ ಸೀಟಲ್ಲಿ ಕುತ್ಕೊಂಡು ನೋಡಿದ್ರೆ ಗೊತ್ತು ಬರೋಲ್ಲ. ಆ ಸೀಟಲ್ಲಿ ಕುತ್ಕೊಂಡ ಗೊತ್ತೇ ಚೇಂಜ್ ಅದು. ಆ ಡ್ರೈವರ್ ಐತಲ್ಲ ಮಾತ್ರ ಸೂಪರ್. ಎಷ್ಟು ಚೀಪ್ ಅನಿಸ್ತೇವೆ ಅಂದ್ರೆ ಈಗೀಗ ಇವನೇ ದಾಂಡದ ಇಲ್ದವ್ರ ಸುಳ್ಳೆಲ್ಲ ಹೇಳ್ತಾ ಇದ್ದಾನೆ. ನಮ್ಮ ರಾತ್ರಿ ಕುಡಿದಿರೋದು ಇಳ್ದಲೆ ಯಾಂದವ್ರಿಗೆ ಹೆಂಗನ್ಬೇಕು ಹಂಗೆ ಮಾತಾಡ್ತೇವೆ. ಇವನು ಚೀಪ್ ಆಗಿದಾನೆ, ಯಾರು ಚೀಪ್ ಆಗಿಲ್ಲ. ಇನ್ನೊಂದು ಚೀಪ್ ಕೂಗಾಡ್ಲಿ, ನಾವ್ ಎಷ್ಟೇ ಇದ್ ಮಾಡ್ಲಿ, ಡ್ರೈವರ್ ಒಂದೂ ಮಾತಾಡ್ತಿಲ್ಲ. ಅವ್ರಿಗೆ ಗಮನ ಡ್ರೈವಿಂಗ್ ಮೇಲೆ ಮಾತ್ರ ಐತೆ. ಡ್ರೈವರ್ ಇರ್ಬೇಕಾಗಿದೆ. ಅದಕ್ಕೆ ಅವನೇನು ಮಾತಾಡ್ತಿಲ್ಲ, ವೇಸ್ಟ್ ಆಗುತ್ತೆ ಅಂತ ಹೇಳಿ. ನೋಡಿ ಎಷ್ಟು ಟೆರಿಸ್ಗಳು. ಮತ್ತೆ ತಿರುಗಿ 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 ಕೈ ನೋವು ಬಂದವ ಅವ್ರಿಗೆ. ನೋರು ಜನ್ಮಕ್ಕೂ ಇಲ್ಲ ನೋರು ತಾರೆ ಹೋಲಿಸಲಿದು ಬಾರೆ ಚಿಕ್ಕ ಮುಚ್ಚಡಿ ಹೋಗೋರಿ ಜಾಗಕ್ಕೆ. ನೂರಾರು ಜನ್ಮಕ್ಕೂ. ಯಾಕ ಇವ್ರು ಸೈಲೆಂಟ್ ಆಗ್ಬಿಟ್ರೆ ಗೈಸ್? ಒಂದಾಗಿದ್ದು ಇದು 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 ಅಂದ್ರೆ ಇದು ಇಲ್ಲ. ತುಂಬಾ ಸೈಲೆಂಟ್ ಆಗ್ಬಿಟ್ಟವ್ರು. ಯಾಕವ ಯಾಕೆ ಸೈಲೆಂಟ್ ಆಗಿದ್ದಾರೆ ಗೊತ್ತಾಗ್ತಿಲ್ಲ. ಯಾಕೆ ನೀವು ಸೈಲೆಂಟ್ ಆಗಿದ್ರೆ? ತುಂಬಾ ಸೈಲೆಂಟ್ ಆಗಿ ಗೈಸ್. ಬಂದ ಹೆಂಗಿತ್ತು ಜೋಶು ಅಂದ್ರೆ, ಫಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಿಮ್ಗೆ ಹೆಂಗಿತ್ತು ಜೋಶು. ಈಗ ಯಾಕ ಸೈಲೆಂಟ್ ಆಗ್ಬಿಟ್ಟವ್ರೆ ಇವ್ರು ಬಿಡಿ. ಫಸ್ಟ್ ಇಂದಲೂ ಹೆಂಗಿದ್ರು ಅದಕ್ಕೆ ಒಂಚೂರು ಇದಾರೆ ಜೋಶ್. ಪಾಪ ಗೈಸ್, ಅಂದ್ರೆ ನೈಟ್ ನಾವು ಬರ್ಬೇಕಾರೆ ನಾವು ಇವಾಗ ಟ್ರಿಪ್ ಬಂದೀವಿ ಅಂತಂದ್ರೆ ಅದ್ರ ಹಿಂದಿನ ದಿವಸ ಪಾಪ ನಿದ್ದೆ ಮಾಡಿರುವಂತೆ. ಪಾಪ ತುಂಬಾ ಓದ್ತಿದ್ರಂತೆ, ಅದಕ್ಕೋಸ್ಕರ ಎಕ್ಸಾಮ್ ಇತ್ತಂತೆ. ಏನೇನ್ ಹೇಳ್ತಾರೆ ಗೊತ್ತಿಲ್ಲ ಗೈಸ್.
ಗೈಸ್ ಅದಕ್ಕೋಸ್ಕರ ಹೊಂದ್ಕೊಂಡಿದ್ದು ಆ ಒಂದು ಎಂಜಾಯ್ ಮಾಡೋದು ಸಖತ್ತಾಗಿ. ಇವ್ರನ್ನಂತೂ ಕೇಳಂಗಿರಲ್ಲ. ಇವ್ರೇನು ಅಂತ ಇದ್ರೆ ಲೆಕ್ಕ ಬರೀತವ್ರೆ. ನನ್ ಕನ್ನಡಗನ ಹೋತು ನನ್ನ ಇದು ಇನ್ನು ಹಾಕಿದ್ರು ಅಪ್ಪಿ ಪಾಸಿಗೆ ಮಾರ್ಕೆಟ್ ಹೋಗ್ಬಿಡ್ತು ನನ್ ಕನ್ನಡಕ. ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಬಿಡಕ್ಕಾಗಲ್ಲಷ್ಟೇ. ಬಂದ್ಮನೆ ನಮ್ಮ ನಮ್ಮ ಇವರಂತೂ ಕೇಳಂಗಿಲ್ಲ. ಅವರು ಮತ್ತೆ ಹೆಂಗಿದ್ರು ಹಿಂಗೆ ಒಂದ್ ಸ್ವಲ್ಪ ಸಗದು ಜೋಶ್. ನಾನ್ ಬರಕ್ಕೆ ಈ ಟ್ರಿಪ್ಪಿಗೆ ಬರಕ್ಕೆ ಕಾರಣ ಮೈನ್ ಇವರು. ತುಂಬಾ ಇವರು ನನ್ನ ಟ್ರಿಪ್ಪಿಗೆ ಇನ್ವೈಟ್ ಮಾಡಿದೆ ಇವರು. ಅವರು ಈಗ ತಾನೇ ಟೀ ಕುಡ್ಕ ಬಂದಿವಿ ಅಣ್ಣ ಗೋವಿಂದ. ಏನೋ ಒಳ್ಳೆ ಮತ್ತಿನೊಂದೇನೋ ಪ್ಲಾನ್ ಏನೋ ಐತಾ ನಿಮ್ದು ಕೊಡಗು ಬಗ್ಗೆ? ಕೊಡಗಿಂದ ಏನಾರು ಪ್ಲಾನಿಂಗ್ಸ್ ಐತೆ ನಿಮ್ದು? ಹಂಗೆ ಹೇಳ್ಬೇಕಾ? ನಾವ್ ಉಳ್ಕೊಂಡಿದ್ದು ಹೋಮ್ ಸ್ಟೇಲಿ. ಉಳ್ಕೊಂಡ್ರೆ ಹುಡ್ಗಿನೂ ಫ್ರೀ ಅಂತೆ. ಗೈಸ್ ನಮ್ಮ ಆಕಾಶ ಅಣ್ಣ ಒಂದ್ ಸ್ವಲ್ಪ ಮಾತಾಡ್ಬೇಕಂತೆ. ಅಂಕಿಲ್ದಂಗೆ ವರ್ಲ್ಡ್ ಬಂಕ್ ಕೊಡ್ದಾನೆ. ಆ ಖಾರ ತಿಂದ ಖಾರ ಏನು ಅಂತಲೂ ಗೊತ್ತಿಲ್ಲ. ಫುಲ್ಲು ಅಣ್ಣ ಚಿತಾಲ್ ಪತಾಲ್. ಇರೋದು 3 ದಿನ. ಕುಡಿ ಸೇದು ತಿನ್ನೋ ಸಾಯಿ. ನಾನ್ ನೋಡಿದ್ರೆ 26 ರೀಚಾರ್ಜ್ ಮಾಡ್ಸಿರ. ನೆಂದ್ರು ಬಾಳು ಕೇಳಂಗಿಲ್ಲ ಗುರು. ಯಪ್ಪ ವ್ಯೂ ಪಾಯಿಂಟ್ ಅಂತ ಬಂದ್ಬಿಟ್ಟು ವಿವೇ ಎಲ್ಲ ಓದ್ತಾ ಇದೀಗ. ನೆಕ್ಸ್ಟ್ ವಿಡಿಯೋದಲ್ಲಿ ತಲಕಾವೇರಿಗೆ ಹೋಗಿದ್ವು. ತಲಕಾವೇರಿ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಮತ್ತೆ ಅಲ್ಲಿನ ತ್ರಿವೇಣಿ ಸಂಗಮದ ವಿಡಿಯೋನು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಬೇಗ ವಿಡಿಯೋ ಬರುತ್ತೆ. ಮಸ್ತ್ ಮಜಾ ಮಾಡಿರಂತೆ. ಇಲ್ಲಿವರೆಗೂ ವಿಡಿಯೋ ನೋಡೋಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ನಾನು ನಿಮ್ಮ ಭರತ್ ಲಾಗರ್ ಕನ್ನಡಿಗ. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಗುರು ಇಷ್ಟ ತನಕ ವಿಡಿಯೋ ನೋಡಿದ್ದೀರಾ, ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗು ಗುರು.